ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ಇವರು ನಡೆಸಿದಂತಹ 6ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ ಅಂದ್ರೆ SA2 ಸಮೇಟಿವ್ ಅಸೆಸ್ಮೆಂಟ್ 2 ಮಾರ್ಚ್ 2026 ವಿಷಯ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನ ನೋಡೋಣ. ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನ ನೋಡೋಣ. ನೋಡ್ರಿ, ಮಾಡಲ್ ಕ್ವಶನ್ ಪೇಪರ್ದಾಗ ಚರ್ಚೆ ಮಾಡಿದ್ವಿ ನಾವು. ಸಮಯ 90 ನಿಮಿಷ ಇರ್ತಾ, ಗರಿಷ್ಠ ಅಂಕಗಳು 40 ಇರ್ತವು. ವಿದ್ಯಾರ್ಥಿಗಳಿಗೆ ಸೂಚನೆಗಳನ್ನು ಇದೇ ಸೇಮ್ ಕೊಟ್ಟಿದ್ರು. ಪ್ರಶ್ನೆಗಳನ್ನ ಓದಿ ಅರ್ಥೈಸಿಕೊಂಡು ಉತ್ತರಿಸಿ ಅಂತ ಹೇಳಿದ್ರು. ಬರವಣಿಗೆ ಅಂದವಾಗಿ ಶುದ್ಧವಾಗಿರಲಿ, ಪ್ರಶ್ನೆಯ ಸಂಖ್ಯೆಯನ್ನ ಸ್ಪಷ್ಟವಾಗಿ ಬರೆದು ಉತ್ತರಿಸಿ, ಈ ತರ ಎಲ್ಲ ಹೇಳಿದ್ರು. ಈಗ ನೋಡೋಣ. ಫಸ್ಟ್ ಮೇನ್ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನ ಆರಿಸಿ ಬರೆಯಿರಿ. ಅಮೃತ ಸೋಮೇಶ್ವರ ರವರು ಜನಿಸಿದ್ದು, ಇಲ್ಲೇ 4 ಆಪ್ಷನ್ಗಳನ್ನು ಕೊಟ್ಟರ. ಯಾವ ಊರು ಅಂತ ಕೇಳ್ಯಾರ. ಉತ್ತರ ಏನಂದ್ರ ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡದ ಅಡ್ಕದಲ್ಲಿ ಜನಿಸಿದರು ಅವರು. ಸರಿಯಾದ ಉತ್ತರ ದಕ್ಷಿಣ ಕನ್ನಡ. ಎರಡನೇ ಕ್ವಶನ್, ಮಕ್ಕಳು ರಚಿಸಿದ ವಿಶೇಷ ಪತ್ರ ನೋಡಿ ಶಿಕ್ಷಕರು ಸಂತೋಷಗೊಂಡರು. ಇಲ್ಲೇ ಸಂತೋಷಕ್ಕ ಅಡಿಗೆರೆ ಐತಿ. ಅಡಿಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೊಟ್ರ. ಇಲ್ಲೇ ಕೊಟ್ರ ನೋಡ್ರಿ. ಸಂತೋಷ, ಆನಂದ, ದುಃಖ, ಸುಖ, ದುಃಖ. ಯಾವ್ದಾಗತ್ತ? ದುಃಖ. ದುಃಖ ಸರಿಯಾದ ಉತ್ತರ. ಈ ತರ ಬರೀಬೇಕು. ಕಾರ್ಯ ಎಂಬ ಪದದ ತದ್ಭವ ರೂಪವಿದು. ನಿಮ್ಗೆ ಗೊತ್ತೈತಾಗ್ಲೇ, ಇದು ಕಾರ್ಯ ಏನಾಗತ್ತ? ಕಜ್ಜ ಆಗತ್ತ. ಅದೇ ತರ ಪುಸ್ತಕ, ಅದರದ್ದು ತದ್ಭವ ರೂಪ ಏನಾಗತ್ತ ಅನ್ನೋದನ್ನ ಕಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟ್, ಬಿಟ್ಟ ಸ್ಥಳವನ್ನ ಸೂಕ್ತ ಪದಗಳಿಂದ ತುಂಬಿ. ಈ ಭಾಗದಲ್ಲಿ 3 ಪ್ರಶ್ನೆಗಳಿರ್ತವು. ಅಂದ್ರೆ ಒಟ್ಟು 3 ಅಂಕಗಳು ದೊರಿತೇವೆ ನಿಮ್ಗ. ನೋಡ್ರಿ, 4ನೇ ಕ್ವಶನ್, ಪ್ರಕೃತಿ ಮಾತೆಯೇ ಶಿಲ್ಪಿಯ ರೂಪ ತಾಳಿ ಇಲ್ಲಿನ ಆಕೃತಿಗಳನ್ನ ಕೆತ್ತಿದಳೆ. ಈ ವಾಕ್ಯದ ಕೊನೆಯಲ್ಲಿ ಬಳಸಬಹುದಾದ ಸೂಕ್ತ ಲೇಖನ ಚಿಹ್ನೆ ಯಾವುದು ಅಂತ ಕೇಳ. ಯಾವುದು? ಆಶ್ಚರ್ಯ ಆಗ್ತಾ ಇದೆ. ಪ್ರಕೃತಿ ಮಾತೆಯೇ ಶಿಲ್ಪಿಯ ರೂಪ ತಾಳಿ ಇಲ್ಲಿನ ಆಕೃತಿಗಳನ್ನ ಕೆತ್ತಿದಳೆ. ಕೆತ್ತಿದ್ದು ಪ್ರಕೃತಿ ಮಾತೆಯೇ ಶಿಲ್ಪಿಯ ರೂಪ ತಾಳಿ ಇಲ್ಲಿನ ಆಕೃತಿಗಳನ್ನ ಕೆತ್ತಿದಳೆ. ಕೆತ್ತದವ್ರು ಯಾರು ಅಂತ ಗೊತ್ತಿಲ್ಲ. ಆಶ್ಚರ್ಯ ಸೂಚಕನ ಆಗುತ್ತಾ, ಪ್ರಶ್ನಾರ್ಥಕನ ಆಗುತ್ತಾ? ಅಂದ್ರೆ ಕೆತ್ತಿದಳೆ ಅಂತ ಕ್ವಶನ್ ಮಾಡ್ತಾ ಇದ್ದಾರೆ, ಅದಕ್ಕಿದು ಪ್ರಶ್ನಾರ್ಥಕ ಆಗುತ್ತ. ಪ್ರಶ್ನಾರ್ಥಕ ಚಿಹ್ನೆ ಬರುತ್ತಿಲ್ಲ. ನೆಕ್ಸ್ಟ್, ಒಂದೂರಿನಲ್ಲಿ ಬಡ ರೈತ ದಂಪತಿಗಳು ಇದ್ದರು. ನೋಡ್ರಿ, ಒಂದೂರಿನಲ್ಲಿ ಅಡಿಗೆರೆ ಎಳೆದಾರ. ಅಡಿಗೆರೆ ಎಳೆದ ಪದದಲ್ಲಿನ ವಿಭಕ್ತಿ ಯಾವುದು ಅಂತ ಕೇಳ. ಯಾವುದು? ಸಪ್ತಮಿ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ ಚತುರ್ಥಿ ಗೆ, ಕೆ, ಇಗೆ, ಅಕ್ಕೆ, ಪಂಚಮಿ ದಶೆಯಿಂದ ಸಪ್ತಮಿ, ಅಲ್ಲಿ ಷಷ್ಠಿ ಅ ಅಂತ ಬರುತ್ತ. ಆ ಅದರಿಂದ ಇಲ್ಲೇನ ಸಪ್ತಮಿ. ಚಂದ್ರೋದಯ ಎಂಬ ಪದವು ಡ್ಯಾಶ್ ಸಂಧಿಗೆ ಉದಾಹರಣೆಯಾಗಿದೆ. ಚಂದ್ರ ಪ್ಲಸ್ ಉದಯ, ಚಂದ್ರೋದಯ. ಇದು ಯಾವುದು? ಗುಣ ಸಂಧಿಗೆ ಉದಾಹರಣೆಯಾಗಿದೆ. ಗುಣ ಸಂಧಿ. ಚಂದ್ರ ಪ್ಲಸ್ ಉದಯ, ಚಂದ್ರೋದಯ, ಗುಣ ಸಂಧಿಗೆ ಉದಾಹರಣೆ ಅದ. ನೆಕ್ಸ್ಟ್, ಸೂಚನೆಯಂತೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಆರು ಪ್ರಶ್ನೆಗಳಿರ್ತವು. ಅಂದ್ರೆ ಒಟ್ಟು 6 ಅಂಕಗಳು ಈ ಭಾಗದಿಂದ ಬರ್ತಾವ ನಿಮ್ಗೆ. ನೋವು ಈ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳ. ನೋವು ಅಂತಂದ್ರ ಆನಂದ ಅಂತ ಹೇಳ್ತೀವಿ. ವಿರುದ್ಧಾರ್ಥಕ ಆನಂದ, ಉಲ್ಲಾಸ.
ಆನಂದ ಅಥವಾ ಉಲ್ಲಾಸ ಯಾವ್ದು ಬರೆದ್ರು ಕೊಡ್ತಾರ. ಉತ್ತತ್ತಿ ಈ ಪದದ ಅರ್ಥ ಬರೆಯಿರಿ. ಉತ್ತತ್ತಿ ಅಂತಂದ್ರೆ ನಾವು ಒಣ ಖರ್ಜೂರ ಅಂತ ಹೇಳ್ತೀವಿ. ಒಣ ಖರ್ಜೂರ. ಇವಳು ಈ ಪದವು ಸೂಚಿಸುವ ಲಿಂಗ ಬರೆಯಿರಿ. ಯಾವುದು ಇವಳು ಅಂತಂದ್ರೆ ಯಾವ ಲಿಂಗ? ಶ್ರೀಲಿಂಗ. ಪ್ರೇರಣೆ ಈ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ. ಪ್ರೇರಣೆ ಅಂತ ಹೇಳ್ಯಾರ ಅವರು. ಅಂದ್ರೆ ಈ ಕ್ವಶನ್ ತಪ್ಪೈತಿ. ಏನಾಗ್ಬೇಕಾಯ್ತು? ಪ್ರೇರಣೆ ಆಗ್ಬೇಕಾಯ್ತು. ಕೆಳಗ ರೋದೋತ್ ಬರ್ಬೇಕಾಯ್ತು. ಹೆಂಗ ಆಗ್ಬೇಕಾಯ್ತು? ಅದು ಪ್ರೇರಣೆ. ಹಂಗಂದ್ರ ಇದಕ್ಕ ಗ್ರೇಸ್ ಮಾರ್ಕ್ಸ್ ಕೊಡ್ತಾರ. ಪ್ರೇರಣೆ ಈ ತರ ಆಗ್ಬೇಕು. ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ನನಗೆ ಪ್ರೇರಣೆ ನೀಡಿತು. ಈ ತರ ಬರಿಬಹುದು. ಪ್ರೇರಣೆ ಅಂತಾಗಿತ್ತಂದ್ರೆ. ಚಂದ್ರ ಪದಕ್ಕೆ ತದ್ಭವ ರೂಪ ಬರೆಯಿರಿ. ಚಂದ್ರ ಪದಕ್ಕೆ ತದ್ಭವ ರೂಪ ಬರೆಯಿರಿ. ಚಂದ್ರ ಪದಕ್ಕೆ ತದ್ಭವ ರೂಪ ಚಂದಿರ ಆಗುತ್ತ. ಚಂದಿರ. ಮಕ್ಕಳು ಶಾಲೆಗೆ ಬಂದರು. ಈ ವಾಕ್ಯದಲ್ಲಿರುವ ಕ್ರಿಯಾಪದ ಗುರುತಿಸಿ ಬರೆಯಿರಿ. ಬಂದರು ಅನ್ನೋದು ಕ್ರಿಯಾಪದ. ಇಲ್ಲಿ ಬಂದರು. ನೆಕ್ಸ್ಟ್ 4ನೇ ಮೇನ್ ನೋಡ್ರಿ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಈ ಭಾಗದಲ್ಲಿ 5 ಪ್ರಶ್ನೆಗಳಿರ್ತವು. ಪ್ರತಿ ಪ್ರಶ್ನೆಗೆ 2 ಅಂಕ ಅಂದ್ರೆ 10 ಅಂಕಗಳು ನಿಮ್ಗೆ ದೊರೆಯುತ್ತವು. ಸಿದ್ಧಾರೂಢ ಜಾತ್ರೆಯಲ್ಲಿ ಮೊಳಗಿದ ಜಯ ಘೋಷಗಳಾದವು ಅಂತ ಕೇಳ್ಯಾರ. ಸಿದ್ಧಾರೂಢ ಜಾತ್ರೆಯಲ್ಲಿ ಮೊಳಗಿದ ಜಯ ಘೋಷಗಳು ಯಾವುವು ಅಂದ್ರೆ ಸಿದ್ಧಾರೂಢರ ಅಂಗಾರ, ಸಿದ್ಧಾರೂಢರ ಅಂಗಾರ, ದೇಶಕ್ಕೆಲ್ಲ ಬಂಗಾರ. ಬಂಗಾರ. ಸಿದ್ಧಾರೂಢರ ಜೋಳಿಗೆ, ಜೋಳಿಗೆ, ನಾಡಿಗೆಲ್ಲ ಹೋಳಿಗೆ. ಹೋಳಿಗೆ. ಈ ಜಯಘೋಷಗಳು ಮೊಳಗಿದವು. ನೆಕ್ಸ್ಟ್, ಪ್ರವಾಸ ಕುರಿತಾಗಿ ಕಿರು ಟಿಪ್ಪಣಿಯನ್ನ ರಚಿಸಿ. ನೀವು ಪ್ರವಾಸಕ್ಕೆ ಹೋಗಿದ್ರಲ್ಲ, ಯಾವ ಊರಿಗೆ ಹೋಗಿದ್ರಿ, ಅಲ್ಲಿ ಏನೇನ್ ನೋಡಿದ್ರಿ ಅನ್ನೋದನ್ನ ಒಂದು 4 ಲೈನ್ ನಲ್ಲಿ ಬರೆದ್ರೆ ಸಾಕು. 2 ಅಂಕದ ಪ್ರಶ್ನೆ ಅಲ್ಲ, ಒಂದ್ 4ರಿಂದ 5 ಲೈನ್. ಇನ್ನು ಜಾಸ್ತಿ ಬರಿತೀನಿ ಅಂದ್ರೆ ಟೈಮ್ ಇತ್ತಂದ್ರೆ ಬರೀರಿ. ಇಲ್ಲ ಅಂದ್ರೆ ಅಷ್ಟು ಬರ್ತಿದ್ರ ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ. ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನ ಯಾರು ಯಾವಾಗ ಸ್ಥಾಪಿಸಿದರು? ನೋಡ್ರಿ, ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯ ನವರು ಕ್ರಿಸ್ತ ಶಕ 1915ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪಿಸಿದರು.
ಸ್ಥಾಪಿಸಿದ್ದರು ಸ್ಥಾಪಿಸಿದರು ಸ್ಥಾಪಿಸಿದರು. ಓಕೆ, ನೆಕ್ಸ್ಟ್ 16. ಮಾನವರಂತೆ ಸಂಘ ಜೀವನ ನಡೆಸುವ ಇತರ ಜೀವಿಗಳಾವುವು? ನೀವು ಅನೇಕ ಜೀವಿಗಳನ್ನ ನೋಡಿರ್ತೀರಿ ಸಂಘ ಜೀವಿಯಾಗಿ. ಈ ಆನೆ ಹಿಂಡು, ಆನೆ ಸಂಘ ಜೀವಿಯಾಗೇ ಇರುತ್ತ, ಹಿಂಡಿನ ತರನ ಬರುತ್ತ. ನೆಕ್ಸ್ಟ್ ಬಾತುಕೋಳೆ ಹಿಂಡು, ಬೆಳ್ಳಕ್ಕೆ ಹಿಂಡು ಹೋಗ್ತಾ ಇರ್ತಲ್ಲ ಆಕಾಶದಲ್ಲಿ ಒಂದು ಪ್ರದೇಶದಿಂದ ಅದು. ಇನ್ನೂ ಅನೇಕ ನೋಡಿರ್ತೀರಿ, ಮಂಗಗಳ ಹಿಂಡು. ಪುಣ್ಯಕೋಟಿ ಕತೆ ಕೇಳಿರ್ತೀರಿ ನೀವು. ಒಂದ ಹಿಂದುಳಿದಿತ್ತ ಅಂದ್ರ ಅದಕ್ಕ ಹುಲಿ ಬಂದು ಅಟ್ಯಾಕ್ ಮಾಡತ್ತಲ್ಲ, ಆತರ ನಿಮಗ್ ಗೊತ್ತಿರುವಂತಹ ಒಂದೆರಡನ್ನ ಬರೀರಿ ಸಾಕು. ನೆಕ್ಸ್ಟ್ 17. ಜಾತ್ರೆಯಲ್ಲಿ ಶಾಲಾ ಮಕ್ಕಳು ಯಾವ ಆಟಗಳನ್ನ ಆಡಿದರು? ಜಾತ್ರೆಯಲ್ಲಿ ಶಾಲಾ ಮಕ್ಕಳು ತೊಟ್ಟಿಲ ಜೀಕ ಏನೇನ್ ಆಡಿದ್ರು ಅಂದ್ರ ತೊಟ್ಟಿಲ ಜೀಕ, ಹಾಕು, ಕುದುರೆ, ಆನೆ, ಒಂಟೆ ಇಂದ ಕೂಡಿದ ತಿರುಗು ಯಂತ್ರಗಳ ಆಟ ಆಡಿದರು. ನೆಕ್ಸ್ಟ್ 17 ಕ್ವಶನ್ ಆತ. 18 ನೋಡ್ರಿ. ಈಗ ಇಲ್ಲಿ ಏನಂದ್ರ ಒಂದು ಪ್ರಶ್ನೆಗೆ 2 ಅಂಕ ಇರುತ್ತ. ಕೆಳಗಿನ ಗದ್ಯ ಭಾಗವನ್ನ ಓದಿ ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳ್ಯಾರ. 18ನೇ ಕ್ವಶನ್ ಇದು. ಮಲ್ಲಕಂಬ, ಇದು ಒಂದು ಗದ್ಯ. ಮಲ್ಲಕಂಬವನ್ನ ಕೆಲವು ಕಡೆ ಮಲ್ಲಗಂಬ ಎಂದೂ ಕರೆಯುತ್ತಾರೆ. ಈ ಕಂಬವನ್ನ ತೇಗದ ಕಟ್ಟಿಗೆಯಿಂದ ಮಾಡುತ್ತಾರೆ. ಕಂಬವು ಮೇಲೆ ಹೋದಂತೆಲ್ಲ ಸಣ್ಣದಾಗುತ್ತದೆ. ಇದರ ಮೇಲ್ಮೈ ಬಹಳ ನುಣುಪು ಇರುತ್ತದೆ. ಕಂಬಕ್ಕೆ ಔಡಲೆಣ್ಣೆ ಸವರಿರುತ್ತಾರೆ. ಕಂಬವು ಮಾನವ ಜನಾಂಗಕ್ಕೆ ಹನುಮಂತನ ಕೊಡುಗೆ ಎಂದು ಜನ ನಂಬಿದ್ದಾರೆ. ನೋಡ್ರಿ, ಮಲ್ಲಗಂಬದ ರಚನೆ ಹೇಗಿರುತ್ತದೆ ಅಂತ ಹೇಳ್ಯಾರ. ಮಲ್ಲಗಂಬದ ರಚನೆ ಹೇಗಿರುತ್ತದೆ ಅಂದ್ರ, ಕಂಬವು ತೇಗದ ಕಟ್ಟಿಗೆಯಿಂದ ಮಲ್ಲಗಂಬವನ್ನ ತೇಗದ ಕಟ್ಟಿಗೆಯಿಂದ ಮಾಡಿರುತ್ತಾರೆ. ಕಂಬವು ಮೇಲೆ ಹೋದಂತೆಲ್ಲ ಸಣ್ಣದಾಗುತ್ತದೆ. ಇದರ ಮೇಲ್ಮೈ ಬಹಳ ನುಣುಪು ಇರುತ್ತದೆ. ಇದರ ಮೇಲ್ಮೈ ಬಹಳ ನುಣುಪು ಇರುತ್ತದೆ. ಸಾಕು. ಮಲ್ಲಗಂಬವನ್ನ ಜನ ಏನೆಂದು ನಂಬಿದ್ದಾರೆ? ಹನುಮಂತನ ಕೊಡುಗೆ ಎಂದು ನಂಬಿದ್ದಾರೆ. ಹನುಮಂತನ ಕೊಡುಗೆ ಎಂದು ನಂಬಿದ್ದಾರೆ. ನೆಕ್ಸ್ಟ್, ನೀಡಿರುವ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ. ಇದಕ್ಕ 2 ಅಂಕಗಳು ಸಿಗ್ತಾವ. 19ನೇ ಕ್ವಶನ್ ನೋಡ್ರಿ. 9 ತಡವೆ ಡ್ಯಾಶ್ ಕೆರಳಿ ಜರೆವರಯ್ಯ ಸುತ್ತಿಗೆ
ತಲೆಯೊಲೆಸಿ ಡ್ಯಾಶ್ ಹೃದಯ ಸೋಮೇಶ್ವರ ಅಂತ ಕೊಟ್ರ ನೋಡ್ರಿ ಪದ್ಯ ಇದನ್ನ ಇಲ್ಲ ಇದನ್ನ 9 ತಡವೆ ಉಪಕರಿಸಿ ಒಮ್ಮೆ ತಪ್ಪಲು ಮೊದಲಿನೆಲ್ಲವ ಮರೆವರಯ್ಯ 10 ಬಾರಿ ಮೆಚ್ಚಿ ಮತ್ತೊಂದು ಬಾರಿ ಟೀಕಿಸಲು ಕೆರಳಿ ಜರೆವರಯ್ಯ ಸ್ತುತಿಗೆ ತಲೆಯೊಲೆಸಿ ನಲಿ ದೊಲಿಯುವುದಯ್ಯ ಲೋಕ ಓಲೈಕೆಯ ಚಾಳಿಯ ದೂರೀಕರಿಸಯ್ಯ ಸ್ತೋತಾತೀತ ಹೃದಯೇಶ ಸೋಮೇಶ್ವರ ಚೆನ್ನಾಗೈತಿ ಇದನ್ನ ಬರಿಬೇಕು ಇದನ್ನ ಬರ್ದಿದ್ರಂದ್ರೆ 2 ಮಾರ್ಕ್ಸ್ ಸಿಗುತ್ತೆ ನಮ್ಗೆ ನೆಕ್ಸ್ಟ್ ಈ ಮಾತನ್ನ ಯಾರು 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 ಯಾರಿಗೆ ಹೇಳಿದರು ಇಲ್ಲಿ 2 ಪ್ರಶ್ನೆಗಳಿರ್ತವು ಒಂದು ಪ್ರಶ್ನೆಗೆ 2 ಅಂಕ ಅಂದ್ರ ಒಟ್ಟು 4 ಅಂಕಗಳು ಈ ಭಾಗದಲ್ಲಿ ಸಿಗುತ್ತೆ ನಿಮ್ಗ ನಮ್ಮ ಮಗಳ ಹಾಗೆ ನೋಡಿಕೊಳ್ಳುತ್ತೇವೆ ಅಂತ ಯಾರು ಹೇಳಿದ್ರು ವೃದ್ಧ ದಂಪತಿ ಸುಂದರ ಯುವತಿಗೆ ಹೇಳಿದರು ವೃದ್ಧ ದಂಪತಿಗಳು ಸುಂದರ ಯುವತಿಗೆ ಹೇಳಿದರು ನೆಕ್ಸ್ಟ್ 21ನೇ ಕ್ವಶನ್ ನೋಡ್ರಿ ಮಳೆಯಾಗಿ ಬಾರವ್ವ ಮಳೆಯಾಗಿ ಹರಿಯವ್ವ ಇದನ್ನ ಯಾರಿಗೆ ಹೇಳಿದರು ಕವಿ ಗಂಗಾ ಮಾತೆಗೆ ಅಂದ್ರ ಗಂಗವ್ವಗೆ ಹೇಳಿದ ಮಾತಿದು ಕವಿ ಹೇಳಿದ ಮಾತು ಯಾರಿಗೆ ಗಂಗವ್ವಗೆ ಹೇಳಿದ ಮಾತು ನೆಕ್ಸ್ಟ್ 22ನೇ ಕ್ವಶನ್ ಒಂದು ಪ್ರಶ್ನೆಗೆ 2 ಅಂಕ ಅಂದ್ರ ಈ ಭಾಗದಲ್ಲಿ ನಿಮ್ಗೆ 2 ಅಂಕ ಸಿಗುತ್ತೆ ಈ ಕೆಳಗಿನ ಸಾಲುಗಳನ್ನ ಓದಿ ಪ್ರಶ್ನೆಗಳಿಗೆ ಉತ್ತರಿಸಿ ಸಾಹಸ ಯುದ್ಧವನ್ನ ಗೆಲ್ಲುವುದು ಸಾಹಸ ಗಡಸು ಭೂಮಿಯನ್ನ ಒತ್ತು ಬಿತ್ತುವುದು ಸಾಹಸ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸುವುದು ಸಾಹಸ ಸಾಹಸದ ಪ್ರತಿಫಲ ಆಕಸ್ಮಿಕವಾಗಿ ದಿಢೀರನೆ ಬರುವುದಿಲ್ಲ ಬಾಲ್ಯದಲ್ಲಿಯೇ ಈ ನಡತೆಯನ್ನ ಬೆಳೆಸಿಕೊಳ್ಳಬೇಕು ಇದೇ ರೀತಿ ಮಾನವೀಯ ಮೌಲ್ಯಗಳಾದ ಪ್ರೀತಿ ದಯೆ ಅಂತಃಕರಣದ ಸದ್ಗುಣಗಳನ್ನ ಬೆಳೆಸಿಕೊಳ್ಳಬೇಕು ಹಾಗೂ ಕೆಲವು ವಿದ್ಯೆ ಸಾಹಸಗಳು ಮಾತ್ರವೇ ವ್ಯಕ್ತಿತ್ವವನ್ನ ರೂಪಿಸುವುದಿಲ್ಲ ಕೇವಲ ವಿದ್ಯೆ ಸಾಹಸಗಳು ಮಾತ್ರವೇ ವ್ಯಕ್ತಿತ್ವವನ್ನ ರೂಪಿಸುವುದಿಲ್ಲ ಬದಲಿಗೆ ಮಾನವೀಯ ಮೌಲ್ಯಗಳನ್ನ ಮೈಗೂಡಿಸಿಕೊಂಡಾಗ ನಾವು ಮಾಡುವ ಪ್ರತಿ ಸಾಹಸವು ನಮ್ಮನ್ನ ಉನ್ನತ ಸ್ಥಾನದಲ್ಲಿ ನಿಲ್ಲಿಸುತ್ತದೆ ನಾವು ಮಾಡುವ ಪ್ರತಿ ಸಾಹಸವು ನಮ್ಮನ್ನ ಉನ್ನತ ಸ್ಥಾನದಲ್ಲಿ ನಿಲ್ಲಿಸುತ್ತದೆ ಎಂಬುದನ್ನ ಮನಗಾಣಬೇಕು ಕ್ವಶನ್ ಕೊಟ್ರು ನೋಡ್ರಿ ಈ ಗದ್ಯದ ಪ್ರಕಾರ ಮಾನವೀಯ ಮೌಲ್ಯಗಳು ಯಾವುವು ಪ್ರೀತಿ ದಯೆ ಅಂತಃಕರಣ ಯಾವ್ಯಾವು ಇಲ್ಲ ಹಾಕಿದ್ ನೋಡ್ರಿ ಪ್ರೀತಿ ದಯೆ ಅಂತಃಕರಣ ವ್ಯಕ್ತಿ ಯಾವ ವಿಷಯವನ್ನ ಮನಗಾಣಬೇಕು ನಾವು ವ್ಯಕ್ತಿ ಯಾವ ವಿಷಯವನ್ನ ಮನಗಾಣಬೇಕು ಅಂದ್ರ ನಾವು ಮಾಡುವ ಪ್ರತಿ ಸಾಹಸವು ನಮ್ಮನ್ನ ಉನ್ನತ ಸ್ಥಾನದಲ್ಲಿ ನಿಲ್ಲಿಸುತ್ತವೆ ನಾವು ಮಾಡುವ ಪ್ರತಿ ಸಾಹಸವು ನಮ್ಮನ್ನ ಉನ್ನತ ಸ್ಥಾನದಲ್ಲಿ ನಿಲ್ಲಿಸುತ್ತದೆ ಎಂಬುದನ್ನ ಮನಗಾಣಬೇಕು
ನೆಕ್ಸ್ಟ್ 23ನೇ ಕ್ವಶನ್ ನೋಡ್ರಿ. ಇಲ್ಲಿ 2 ಪ್ರಶ್ನೆಗಳಿರ್ತಾವು, ಅಂದ್ರೆ ಒಟ್ಟು 8 ಅಂಕಗಳು ದೊರೀತೇವು ನಿಮ್ಗ. ಅಂದ್ರ ಈ ಭಾಗದಲ್ಲಿ 7ನೇ ಪ್ರಶ್ನೆ ಒಳಗ 7ನೇ ಮೇಲಿನೊಳಗ 4-5 ವಾಕ್ಯ, 4 ಕೆಳಗಿನ ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳ್ಯಾರ. 2 ಪ್ರಶ್ನೆಗಳಿರ್ತಾವು, ಪ್ರತಿ ಪ್ರಶ್ನೆಗೆ 4 ಅಂಕ, ಅಂದ್ರೆ 8 ಅಂಕಗಳು ಈ ಭಾಗದಲ್ಲಿ ದೊರೀತೇವೆ ನಿಮ್ಗ. 23ನೇ ಕ್ವಶನ್, ಕೆಳಗಿನ ಪದ್ಯ ಭಾಗವನ್ನ ಓದಿ ಇದರ ಮೌಲ್ಯ ಸಾರಾಂಶವನ್ನ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಹೇಳ್ಯಾರ. ತುಂಬಾ ಈಜಿ ಐತಿ ನೋಡ್ರಿ. ತುತ್ತೂರಿ ಊದಿದಳು ಕಿತ್ತೂರ ಕಿರಿರಾಣಿ, ಬನ್ನಿರೈ ನನ್ನವರೇ ತಾಯಿ ಸೇವೆಗೆಂದು, ನಮ್ಮ ಅನ್ನವನುಂಡು ಕೊಬ್ಬಿರುವ ಕುನ್ನಿಗಳ ಸಿರಮಾಲೆ ಕೊರಳೊಳಗೆ ಧರಿಸೋಣವೆಂದು. ನೋಡ್ರಿ ತುಂಬಾ ಈಜಿ ಐತಿ. ಇಲ್ಲಿ ಏನೇನು ಮೌಲ್ಯಗಳದವು ಮತ್ತ ಅದ್ರದ್ದು ಸ್ವಲ್ಪ ಸಾರಾಂಶವನ್ನ ಬರೆದ್ರೆ ಸಾಕು, ನಿಮ್ಗೆ 4 ಅಂಕಗಳು ದೊರೀತೇವು. ನೆಕ್ಸ್ಟ್, ನಿನ್ನ ಶಾಲೆಯ ಕುರಿತಾಗಿ ದೂರದಲ್ಲಿರುವ ನಿನ್ನ ಗೆಳೆಯ ಅಥವಾ ಗೆಳತಿಗೆ ಪತ್ರ ಬರೆಯಿರಿ. ನೋಡ್ರಿ, ಇವರಿಂದ ಅಥವಾ ಇಂದ, ಮೊದ್ಲ ಇಂದ ಬರೀಬೇಕು, ಅದಕ್ಕೊಂದ್ ಮಾರ್ಕ್ಸು. ಯಾರಿಗೆ, ಗೆ, ಅವರಿಗೆ, ನಿನ್ನ ಗೆಳತಿಗೆ ಬರಿತೀಯಲ್ಲ ಅವರಿಗೆ, ಇದು 1 ಮಾರ್ಕ್ಸ್. 1 ನೆಕ್ಸ್ಟ್, ಈ ವಿಷಯ ಬರಿತೀರಿ, ವಿಷಯ ಸಂಹಾರ, ವಿಷಯ, ಆನಂತರ ವಿವರಣೆ ಬರಿತೀವಿ, ಹಿಂಗ ಇಲ್ಲಿ ಬರ್ರಿ ಅಂತಂದು. ನೆಕ್ಸ್ಟ್, ಇಂತಿ ನಿನ್ನ ವಿಶ್ವಾಸಿ, ನಿಮ್ಮ ವಿಶ್ವಾಸಿ, ಇದನ್ನ ಬರಿತೀರಿ. ನೆಕ್ಸ್ಟ್, ಸ್ಥಳ ಹಾಕ್ತೀರಿ, ದಿನಾಂಕ ಹಾಕ್ತೀರಿ. ಇಷ್ಟೆಲ್ಲ ಹಾಕಿದ್ರಿ ಅಂದ್ರ ನಿಮ್ಗ 4 ಮಾರ್ಕ್ಸ್ ದೊರೆಯುತ್ತ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರ ಒಂದ್ ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.